ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ? ಏನೋ ಒಂದು ಯೋಗ ಮಾಡಿ, ಇಲ್ಲ ಎಲ್ಲ ಮರ್ತು ಬಿಟ್ಟು 1 ಗಂಟೆ ವಾಕಿಂಗ್ ಮಾಡಿ ಬ್ರಿಸ್ಕ್ ಆಗಿ, ಮನ್ಸೊಳಗಡೆ ಇರೋ ಟೆನ್ಷನ್ ಎಲ್ಲ ಬೆವರು ಹೆಂಗೆ ಒಂದೊಂದು ಹನಿ ಇಳಿಯುತ್ತೆ, ಹಂಗೆ ನಿಮ್ ತಲೆ ಒಳಗಿರೋ ಟೆನ್ಷನ್ ಎಲ್ಲ ಹಿಡಿದು ಬಾರಿಯಿಂದ ಹೊರಗಡೆ ಹೊಟ್ಟೋಗ್ಬಿಡ್ಬೇಕು. ಆ ರೀತಿ ಎಕ್ಸರ್ಸೈಸ್ ಮಾಡಿದ್ರೆ ಖಂಡಿತ ನಿಮ್ಗೂ ಒಳ್ಳೇದಾಗ. ಅದನ್ನ ಎನ್ಕರೇಜ್ ಮಾಡೋದಕ್ಕೆ ಈ ಸ್ಪೋರ್ಟ್ಸ್ ಮೀಟು ಕೂಡ ಒಂದು ಅವಕಾಶ ಅಂತ ನಾನು ಭಾವಿಸ್ಕೊಂಡಿದ್ದೆ. ಇಂಥ ಸ್ಪೋರ್ಟ್ಸ್ ಮೀಟ್ ಮಾಡೋದ್ರಿಂದ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡ್ತೇನೆ ಇದನ್ನ. ನನ್ಗೆ ಎಷ್ಟೋ ಜನ ರೆಸಿಡೆಂಟ್ಸ್ ಬಂದು ಹೇಳಿದ್ರು, ನೀವು ವರ್ಷ ನಮ್ಗೆ ಸ್ಪೋರ್ಟ್ಸ್ ಮೀಟ್ ಮಾಡ್ತೀರಾ, ಹಂಗಾಗಿ ನೀವು ಮಾಡ್ತೀರಾ ಅನ್ನೋ ಕಾರಣಕ್ಕೆ ಈಗ ನಾವು ಡೈಲಿ ಈಗ ಸ್ಪೋರ್ಟ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂತ. ನನ್ಗೆ ಖುಷಿ ಆಯ್ತು ಅದನ್ನ ಕೇಳಿ. ನಾವು ಕಾಂಪಿಟೇಷನ್ ಮಾಡ್ತೀವಿ ಅಂತ ಅಟ್ಲೀಸ್ಟ್ ಇವರು ಡೈಲಿ ಸ್ಪೋರ್ಟ್ಸ್ ಆಡಕ್ಕೆ, ಅದರಿಂದ ಅವ್ರಿಗೆ ಹೊಸ ಫ್ರೆಂಡ್ಸ್ ಆಗಿದ್ದಾರೆ, ಅವ್ರ ಆರೋಗ್ಯ ಇಂಪ್ರೂವ್ ಆಗಿದೆ. ಅವ್ರು ಹೇಳಿದ್ರು ನನ್ಗೆ ಬಂದು, ಸರ್ ಡೈಲಿ ಇವಾಗ ಪ್ರಾಕ್ಟೀಸ್ ಮಾಡೋದ್ರಿಂದ ಎಷ್ಟೋ ಜನ ನನ್ಗೆ ಫ್ರೆಂಡ್ಸ್ ಆದ್ರು, ನನ್ನ ಫ್ರೆಂಡ್ ಸರ್ಕಲ್ ಜಾಸ್ತಿ ಆಗಿದೆ, ಅವರೆಲ್ಲ ಫ್ಯಾಮಿಲೀಸ್ ನಾವು ಮೀಟ್ ಮಾಡ್ತೀವಿ, ಅದರಿಂದ ನಮ್ ಸೋಷಿಯಲ್ ಲೈಫು ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರು. ಸೊ ಹಂಗೆ ಕ್ವಾಲಿಟಿ ಆಫ್ ಲೈಫ್ ಬರ್ಬೇಕು ಅಂದ್ರೆ ಬರೀ ದುಡ್ಡಲ್ಲಿ ಕ್ವಾಲಿಟಿ ಆಫ್ ಲೈಫ್ ಬರೋದಿಲ್ಲ, ತಿಳ್ಕೊಳ್ಳಿ. ಇವತ್ತು ನಮ್ ದೇಶದಲ್ಲಿ ಬರೀ ದುಡ್ಡೇ ದೊಡ್ಡಪ್ಪ ಅಂತ ಅದ್ರ ಹಿಂದ್ಗಡೆ ಓಡ್ತಾ ಇದೀವಿ. ನಾವು ಮುಂದಕ್ಕೆ ಓಡ್ತಾ ಇದ್ರೆ ನಮ್ಮ ಜೀವನ ಗುಣಮಟ್ಟ ಹಿಂದಕ್ಕೆ ಓಡ್ತಾ ಇದೆ. ಯಾಕೆಂದ್ರೆ ದುಡ್ಡು ಬೇಕು, ಬದುಕಿಗೆ ಆರ್ಥಿಕ ಒಂದು ದೃಢತೆ ಬೇಕು, ಸದೃಢತೆ. ಆದ್ರೆ ದುಡ್ಡಿಂದಾನೇ ಸಂತೋಷ ಸಿಗೋದಿಲ್ಲ. ಜೀವನದಲ್ಲಿ ಸಾರ್ಥಕತೆ ಬೇಕಂದ್ರೆ ನಮ್ಮ ಕೆಲಸದಲ್ಲಿ ಸಾರ್ಥಕತೆ, ಜೀವನ ಗುಣಮಟ್ಟ, ಕ್ವಾಲಿಟಿ ಆಫ್ ಲೈಫ್ ಇಂದ ನಾವು ಸಾರ್ಥಕತೆಯನ್ನ ಕಂಡ್ಕೊಳ್ಬೇಕು. ಅದಕ್ಕೆ ಸ್ಪೋರ್ಟ್ಸ್ ಮುಖ್ಯ, ಆರ್ಟ್ಸ್ ಮುಖ್ಯ. ಅಂದ್ರೆ ಏನಾದ್ರೂ ಒಂದು ಹವ್ಯಾಸ ಇರ್ಬೇಕು, ಒಳ್ಳೆ ಹವ್ಯಾಸ ಅಂತ ಹೇಳ್ಬಿಟ್ಟು ಸಿಗರೆಟ್ ಸೇದೋದು ಹವ್ಯಾಸನೇ, ಅದಲ್ಲ ನಾನು ಹೇಳ್ತಾ ಇರೋದು. ಸಾಯಂಕಾಲ ಬೇರೆ ಒಂದು ಏನು ಮಾಡೋದು ಅದು ಹವ್ಯಾಸನೇ, ಅವಲ್ಲ ನಾನು ಹೇಳ್ತಾ ಇರೋದು. ಒಳ್ಳೆ ಹವ್ಯಾಸ ಇರ್ಬೇಕು. ಅವು ಇಡೋರು ನಾನು ಬೇಡ ಅಂತ ಹೇಳಿದ್ರೆ ನೀವು ಕೇಳ್ತೀರಾ? ಆದ್ರೆ ಒಳ್ಳೆ ಹವ್ಯಾಸಗಳು ಇರ್ಬೇಕು. ಅಂತ ಒಳ್ಳೆ ಹವ್ಯಾಸಗಳು ನಿಮ್ಮಲ್ಲಿ ಒಂದು ಅಭ್ಯಾಸ ಆಗ್ಬೇಕಾದ್ರೆ ಈ ತರಹ ಒಂದು ಎಲ್ಲಾರು ಒಂದ್ ಕಡೆ ಸೇರಿ ಒಂದು ಕುಟುಂಬದ ಸದಸ್ಯರು ತರ ಎಲ್ಲಾರ್ಗೂ ಒಂದು ಮೋಟಿವೇಶನ್ ಆಗೋ ತರ ಈ ಸ್ಪೋರ್ಟ್ಸ್ ಮೀಟ್ ಮಾಡಿ ನಿಮ್ಮಲ್ಲೂ ಒಂದು ಬಾಂಧವ್ಯ ಬೆಳೆಯುತ್ತೆ, ನಿಮ್ಮಲ್ಲೂ ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ. ಯಾರೋ ಯಾವ್ದೋ ಜಿಲ್ಲೆಯಲ್ಲಿ ಗುಲ್ಬರ್ಗ ಅಲ್ಲಿರೋರ್ಗೂ ಕೂಡ ಇಲ್ಲಿರೋರು ಶಿವಮೊಗ್ಗದವ್ರದ್ದು ಸಂಪರ್ಕ ಆಗುತ್ತೆ, ಚಾಮರಾಜನಗರದವ್ರಿಗೆ ಬೀದರ್ದವ್ರದ್ದು ಸಂಪರ್ಕ ಆಗುತ್ತೆ. ಅದರಿಂದ ಎಷ್ಟೋ ಒಂದು ರಿಲೇಶನ್ಶಿಪ್ ಬೆಳೆಯುತ್ತೆ. ಜೀವನಕ್ಕೆ ಶಕ್ತಿ ಈ ಸಂಬಂಧಗಳಿದೆಯಲ್ಲ, ಅದೇ ನಮ್ಮ ಭಾರತ ದೇಶದಲ್ಲಿ ನಮ್ಮ ಜೀವನಕ್ಕೆ ಶಕ್ತಿ ಏನಂದ್ರೆ ಈ ಸಂಬಂಧಗಳು, ಒಬ್ಬರೊಬ್ಬರಿಗೆ ಮನುಷ್ಯರಿಗೆ ಇರ್ತಕ್ಕಂಥ ಫ್ರೆಂಡ್ಶಿಪ್ಸ್, ರಿಲೇಶನ್ಶಿಪ್. ಆ ತರ ಇವತ್ತು ಬಹುಶಃ ಯಾವತ್ತು ಭೇಟಿ ಆಗದೆ ಇರೋರು ಇವತ್ತು ಇಲ್ಲಿ ಭೇಟಿ ಆಗ್ತಾ ಇದ್ದೀರಾ. 2 ದಿನ ಇಲ್ಲೇ ಕಳೆಯುವಂತ ಎಲ್ಲಾರು ಕಾಂಪಿಟೇಷನ್ ಮುಖಾಂತರ. ಸೊ ಇದರಿಂದ ನಿಮ್ಮ ಫ್ರೆಂಡ್ಶಿಪ್ ಬೆಳೆಯಲಿ, ಅದರಿಂದ ನಿಮ್ಮ ಜೀವನ ಗುಣಮಟ್ಟನು ಸುಧಾರಣೆ ಆಗ್ಲಿ ಅಂತ ನಾನು ಆಶಿಸ್ತೇನೆ. ಈ ಕ್ರೀಡಾಕೂಟ ಯಶಸ್ವಿಯಾಗಿ ಆಗಲಿ ಅಂತಾನು ಕೂಡ ನಾನು ಆಶಿಸ್ತೇನೆ. ಈಗ ನಮ್ಮ ಇಲಾಖೆಯಲ್ಲಿ ನಾವು ಕಳೆದ 3 ವರ್ಷಗಳಿಂದ ಸಾಕಷ್ಟು ಬದಲಾವಣೆಗಳನ್ನ, ಜನಪರ ಬದಲಾವಣೆಗಳು, ನಾನು ಎಲ್ಲಾರ್ಗೂ ಇದೇ ಕೇಳ್ತೇನೆ, ಯಾವತ್ತಾದ್ರೂ ನಾನು ಯಾರನ್ನಾದ್ರೂ ನನ್ನ ಬೇಕಾಗಿರೋರ್ದು ಒಂದು ಕೆಲಸಕ್ಕೆ ನಾನು ಯಾವತ್ತೂ ಯಾರಿಗೂ ಫೋನು ಮಾಡಿಲ್ಲ, ಯಾರಿಗೂ ಹೇಳೂ ಇಲ್ಲ. ನಾನು ನಮ್ಮ ಇಲಾಖೆಯ ಸಿಬ್ಬಂದಿಯಿಂದ ಕೇಳೋದು ಸಾರ್ವಜನಿಕರ ಕೆಲಸ ಅಷ್ಟೇ. ಯಾಕೆಂದ್ರೆ ನಾನು 100 ಬಾರಿ ಹೇಳಿದ್ದೇನೆ, ನನ್ನನ್ನ ಈ ವೇದಿಕೆ ಮೇಲೆ ಕೂರ್ಸಿರೋದು, ನಿಮಗೆ ಸರ್ಕಾರದಲ್ಲಿ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ಜನ. ಅವ್ರಿಗೆ ಕೆಲಸ ಮಾಡೋದಕ್ಕೆ ನಾವು ಇಲ್ಲಿ ಇರ್ತಕ್ಕಂಥದ್ದು. ನಮ್ಮನ್ನ ಇಲ್ಲಿ ಕೂರ್ಸಿರೋರು ಅವರ ಕೃಪೆಯಿಂದ ನಾವಿಲ್ಲಿ ಕೂತಿದ್ದೇವೆ. ನನ್ನನ್ನ ಶಾಸಕ ಮಾಡಿರೋದು ಜನ, ನಮ್ಮ ಸರ್ಕಾರ ತಗೊಂಡ್ ಬಂದಿರೋದು ಜನ. ಸರ್ಕಾರ ಬಂದಿದ್ರಿಂದ ಇವತ್ತು ನಾನು ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮಗೂ ಅಷ್ಟೇ, ಸರ್ಕಾರದಲ್ಲಿ ನಾವು ಹುದ್ದೆ ಯಾರಿಗಾಗಿ ಕ್ರಿಯೇಟ್ ಮಾಡಿದ್ದೇವೆ? ಜನಗಳಿಗಾಗಿ. ಆ ಹುದ್ದೆ ನಿಮ್ಗೆ ಕೊಡುವಂತ ಸಂಬಳ, ಭತ್ಯ ಎಲ್ಲಿಂದ ಬರುತ್ತೆ? ಜನ ಕಟ್ಟೋ ತೆರಿಗೆ ದುಡ್ಡಲ್ಲಿ. ನೀವು ಇರೋದು ಜನಗಳಿಗಾಗಿ. ಸೊ ನಾನು ಯಾವತ್ತೂ ಅಷ್ಟೇ ಜನಗಳ ಕೆಲಸ ಮಾಡಬೇಕು ಅಂತ ನಾನು ತಮ್ಮಲ್ಲಿ ತಾಕೀತ್ ಮಾಡ್ತಾ ಬಂದಿದ್ದೇನೆ. ಅದನ್ನ ನಾವು ಸಾಕಷ್ಟು ಎಲ್ಲೆಲ್ಲಿ ಸಮಸ್ಯೆಗಳು ಇದ್ದುವು ಅನ್ನೋದನ್ನ ಹುಡುಕಿ ಅವುಗಳಿಗೆ ಪರಿಹಾರ ಕ್ರಮಗಳನ್ನು ಕೂಡ ಕೈಗೊಂಡಿದ್ದೇವೆ. ನಾನು 100 ಬಾರಿ ಹೇಳಿದ್ದೇನೆ, ಏನೋ ನಾವು ಎಲ್ಲಾ ಕೆಲಸನೂ ಮಾಡಕ್ಕಾಗಿಲ್ಲ, ನಾನು ಮೊದಲಿಗೆ ಅದನ್ನು ಒಪ್ಕೊಳ್ಳೋದಕ್ಕೆ. ಆದ್ರೆ ಇಷ್ಟೋ ಕೆಲಸ ಆಗಿದೆ ಅಂದ್ರೆ ನಮ್ಮ ಇಲಾಖೆಯ ಎಲ್ಲಾ ಸಿಬ್ಬಂದಿಗಳ ಸಹಕಾರದಿಂದ ಆ ಕೆಲಸ ಆಗಿದೆ ಅನ್ನೋದನ್ನ ನಾನು ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ. 100ಕ್ಕೆ 100 ಎಲ್ಲರೂ ಸಹಕಾರ ಕೊಟ್ಟಿಲ್ಲ, ಅದು ಹೇಳ್ತೀನಿ. ಯಾಕಂದ್ರೆ ನಾನು ತೇಪೆ ಹಾಕಕ್ಕೂ ಹೋಗಲ್ಲ.
ನಾವ್ ಹೇಳಿದ್ದನ್ನ ಎಲ್ಲಾರು ಮಾಡ್ತಾ ಇದ್ದಾರೆ. ಎಲ್ಲಾರು 100% ಪರ್ಫೆಕ್ಟ್ ಇಲ್ಲ. ಕೈ ಹೆಂಗೆ 5 ಬೆರಳು ಸಮಾನ ಇಲ್ವೋ ಹಂಗೆ ನಮ್ಮಲ್ಲಿ ಒಳ್ಳೆಯವರು ಇದ್ದಾರೆ, ಸಾಧಾರಣರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಈಗ ನಾನ್ ಕೆಟ್ಟವ್ರನ್ನೇ ಬರೀ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ನನ್ಗೆ ಯಾರೋ ಒಳ್ಳೆಯವ್ರನ್ನ ಹಿಡ್ಕೊಂಡು ಒಂದಷ್ಟು ಕೆಲಸ ಜನಗಳ ಪರವಾಗಿ ಮಾಡ್ಬೇಕು. ಯಾಕಂದ್ರೆ ನನ್ ಮನೆ ಕೆಲಸ ಅಲ್ಲ, ನನ್ ಸ್ವಂತ ಕೆಲಸ ಅಲ್ಲ, ರಾಜ್ಯದ ಜನಗಳ ಕೆಲಸ ಮಾಡ್ಬೇಕು ನಾವು. ಹಾಗಾಗಿ ಒಟ್ಟಾರೆ ನಾವು ಎಲ್ಲಾನು ಸಮಗ್ರವಾಗಿ ಮಾತಾಡೋದಾದ್ರೆ ಅದು ವಿಲೇಜ್ ಅಕೌಂಟೆಂಟ್ಸ್ ಇಂದ ಶುರುವಾಗಿ, ಗ್ರಾಮ ಸೇವಕರಿಂದ ಶುರುವಾಗಿ, ನಮ್ಮ ಅದು ತಹಶೀಲ್ದಾರ್ಸ್ ಆಗ್ಲಿ, ಸರ್ವೆ ಡಿಪಾರ್ಟ್ಮೆಂಟ್, ಎಸಿ ಎಲ್ಲಾ ಸಿಬ್ಬಂದಿಗಳ ಹಿಡಿದು ನಮ್ಮ ACS ವರೆಗೆ ನಾವೆಲ್ಲರೂ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ರಿಂದ ಏನೋ ಒಂದಷ್ಟು ಕೆಲಸ ಮಾಡ್ಲಿಕ್ಕೆ, ಜನಕ್ಕೆ ಅನುಕೂಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅದರಲ್ಲೂ ಕೂಡ ಬಹಳ ಕೆಲಸಗಳು ಆಗ್ಬೇಕಾದ್ರೆ ಈಗ ನಾವು 1 to 5 ಮಾಡಿದ್ವಿ, ಲಕ್ಷಾಂತರ ಜನಗಳದ್ದು ನಾವು 1 to 5 ಮಾಡಿದ್ದೇವೆ. ಹಿಂದೆ ಎಲ್ಲ ನಾನು ಲೆಕ್ಕ ಕೊಟ್ಟಿದ್ದೇನೆ ನಿಮ್ಗೆಲ್ಲರಿಗೂ ಕೂಡ. 5 ವರ್ಷ ತಗೊಂಡ್ರೆ ಏನೋ 8,500 1 to 5 ಆಗಿದ್ದು, 8,500 ಪ್ರಕರಣ 1 to 5 ಆಗಿದ್ದು. ಅಂತದ್ ಇವತ್ತು ಲಕ್ಷಾಂತರ 1 to 5 ಮಾಡಿದ್ದೇವೆ. 1.5 ವರ್ಷದಲ್ಲಿ ಲಕ್ಷಾಂತರ ಮಾಡಿದ್ದೇವೆ. ಇದನ್ನೆಲ್ಲ ಹಿಂದೆ ಎಲ್ಲ ಇದು ಮಾಡಕ್ಕೆ ಆಗೋದಿಲ್ಲ ಅಂತ ಅಸೆಂಬ್ಲಿಯಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ರು. ಸಾಧ್ಯನೇ ಇಲ್ಲ, ನೀವು ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ರು. ನಾನು ಹೇಳ್ದೆ, ಆಯ್ತು ಸ್ವಾಮಿ, ನೋಡೋಣ, ಸಾಧ್ಯ ಇಲ್ಲ ಇರಬಹುದು, ಆದ್ರೆ ನಂದು ಒಂದು ಪ್ರಯತ್ನ ಮಾಡ್ಬೇಕಲ್ಲ. ನಾನು ಸುಮ್ನೆ ಖಾಲಿ ಕುರ್ಚಿಯಲ್ಲಿ ಕೂತ್ಕೊಳ್ಳಕ್ಕಾಗತ್ತಾ? ನೋಡೋಣ ಅಂತ ಹೇಳಿದೆ. ಇವತ್ತು ಲಕ್ಷಾಂತರ ಜನಗಳಿಗೆ 1 to 5 ಮಾಡಿ ಅವ್ರಿಗೆ ಪೋಡಿ ಮಾಡ್ಕೊಡ್ತಾ ಇದ್ದೇವೆ. ಯಾರು ಮಾಡಿದ್ದು 1 to 5? ನಾನ್ ಮಾಡಿದ್ನಾ? ನೀವು ಮಾಡಿದ್ದು 1 to 5. 1 to 5 ಫೈಲ್ ಬಿಲ್ಡಪ್ ಮಾಡಿದ್ದು. ಹಾಗೆ ನಾನು ಹಿಂದೆ ಕೃಷಿ ಮಂತ್ರಿ ಇದ್ದಾಗಲೇ ಹೇಳಿದ್ದೆ, ನಮ್ಮ RTC ಅಲ್ಲಿ ಆಧಾರ್ ಅನ್ನ ಸೀಡಿಂಗ್ ಮಾಡ್ಬೇಕು ಅಂತ. ಆವತ್ತು ನಮ್ಮ ಅಧಿಕಾರಿಗಳು ಬಹಳ ಒಳ್ಳೆ ಅಧಿಕಾರಿಗಳೇ, ಎಲ್ಲನ ಉಂಟಾ ಸರ್, ಮಾಡಕ್ ಬಿಡ್ತೀರಾ ನೀವು? ಅಂದ್ರೆ ನೀವು ಪೊಲಿಟಿಕಲ್ ಸಿಸ್ಟಮ್ ಅವರು ಆಧಾರ್ ಸೀಡಿಂಗ್ ಮಾಡಕ್ ಬಿಡ್ತೀರಾ ಸರ್? ಇದು ಯಾರ್ಯಾರ್ದು ಎಲ್ಲೆಲ್ಲಿ ಆಸ್ತಿ ಇದೆಯೋ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ನೀವು ಇದು ಮಾಡಕ್ಕೆ ನಿಮ್ದೇ ಅಲ್ಲ, ನಮ್ಮ ಅಧಿಕಾರಿಗಳದ್ದು ಇದೆ. ಸೊ ಅಧಿಕಾರಿಗಳು ಬಿಡಲ್ಲ, ರಾಜಕಾರಣಿಗಳು ಬಿಡಲ್ಲ ಆಧಾರ್ಗೆ, ಏನು RTCಗೆ ಆಧಾರ್ ಸೀಡಿಂಗ್ ಅಂತ. ಆಮೇಲೆ ನಾನು ನಿಮ್ಮನ್ನೆಲ್ಲ ಮಾತಾಡಿ ಹೇಳಿದೆ ಆಧಾರ್ ಸೀಡಿಂಗ್ ಮಾಡೋಣ ಅಂತ. ಇವತ್ತು 85% RTCಗಳಲ್ಲಿ ಆಧಾರ್ ಸೀಡಿಂಗ್ ಆಗಿದೆ. ಗ್ರಾಮ ಸೇವಕರು ನೀವು ಮನಸ್ಸು ಮಾಡದೆ ಹೋಗಿದ್ರೆ ಆಗ್ತಾ ಇತ್ತಾ? ಎಲ್ಲರೂ ಮಾಡಿಲ್ಲ. ಅದರಲ್ಲೂ ಸ್ವಲ್ಪ ತಪ್ಪು ಮಾರ್ಕಿಂಗ್ ಮಾಡಿದ್ದಾರೆ, ನ್ಯೂನತೆಗಳಿದಾವೆ, ಎಲ್ಲ ಇದೆ, ನಾನು ಒಪ್ಕೊಳ್ತೀನಿ. ಆದ್ರೂ ಕೂಡ ಮೇಜರ್ ಆಗಿ ಒಂದು ಕೆಲಸ ಆಗಿದೆ. EKYC ಮುಖಾಂತರ ಮಾಡಿದ್ದೇವೆ. ಕೆಲವು ರಾಜ್ಯದಲ್ಲಿ ಬರೀ ಆಧಾರ್ ನಂಬರ್ ಕೂರ್ಸವ್ರು ಅಷ್ಟೇ, ಆದ್ರೆ EKYC ಮಾಡಿ ಆಧಾರ್ ಸೀಡಿಂಗ್ ಮಾಡಿದ್ದು ಕರ್ನಾಟಕನೇ. ಇದನ್ನ ಮಾಡಬಹುದು ಅಂತ ನಾವು ತೋರಿಸ್ಕೊಟ್ಟಿದ್ದೇವೆ ನಿಮ್ಮೆಲ್ಲರ ಸಹಕಾರದಿಂದ. ಹೀಗೆ ಏನೋ ಒಂದಷ್ಟು ಕೆಲಸ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಗ್ರಾಮ ಸೇವಕರು ಇರ್ಬೋದು, ವಿಲೇಜ್ ಅಕೌಂಟೆಂಟ್ಸ್, ಮತ್ತೆ ನಮ್ಮ ಎಲ್ಲಾ ಸಿಬ್ಬಂದಿ, RIಗಳಿರ್ಬೋದು, ಶಿರಸ್ತೆದಾರರು, ತಹಶೀಲ್ದಾರರು, ಸರ್ವೆ ಡಿಪಾರ್ಟ್ಮೆಂಟ್ ಎಲ್ಲಾರು ಕೈ ಜೋಡಿಸಿದ್ರಿಂದ ಇವತ್ತಷ್ಟು ಮಾಡಕ್ ಸಾಧ್ಯ ಆಗ್ತಾ ಇದೆ. ಆದ್ರೆ ಮಾಡ್ಬೇಕಾಗಿರೋದು ಇನ್ನ ತುಂಬಾ ಇದೆ. ಯಾಕಂದ್ರೆ ಮಾತೃ ಇಲಾಖೆಯಲ್ಲಿ ನಾವು ಆಗದಷ್ಟು ಆಳ ಅಂದಂಗೆ ಎಷ್ಟು ಸಮಸ್ಯೆಗಳನ್ನ ಸಾಲ್ವ್ ಮಾಡಿದ್ರೆ ಇನ್ನಷ್ಟು ಸಮಸ್ಯೆ ಹುಟ್ಟುತ್ತದೆ ಅಂತ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.